ಈ ರೀತಿಯ ಕೆಲಸಗಳನ್ನು ಮಾಡೋರಿಗೆ ಅದು ಏನು ತೊಗೊಂಡು ಹೊಡಿಬೇಕು ಗೊತ್ತಿಲ್ಲ. ಜನರ ಅನುಕಂಪದೊಂದಿಗೆ ಆಟ ಆಡ್ತಾರೆ. ಜನ ಒಬ್ಬರಿಗೆ ಸಹಾಯ ಮಾಡಬೇಕು ಅಂತಂದಾಗ ಅವ್ರಿಗೆ ಆ ಸಹಾಯ ಮಾಡಬೇಕು ಅನ್ನುವಂತಹ ಮನೋಭಾವನೆ ಬರಲ್ಲ. ಆ ರೀತಿ ಮೋಸವನ್ನು ಮಾಡಿಬಿಡ್ತಾರೆ. ಸೊ ನೋಡಿ, ಗಾಡಿ ಬೀಳೋ ರೀತಿ ಒಂದು ನಾಟಕ ಆಡಿದ್ದಾರೆ. ತಕ್ಷಣವೇ ಪಕ್ಕದಲ್ಲಿ ಯಾರೋ ಇರೋರು ಹೆಲ್ಪ್ ಮಾಡೋಕ್ಕೆ ಹೋಗಿದ್ದಾರೆ. ಇನ್ನೊಬ್ಬ ಮೂರನೇ ವ್ಯಕ್ತಿ ಓಡಿ ಬಂದು ಅವನು ಹೆಲ್ಪ್ ಮಾಡೋ ಥರ ಬಂದು ಇವ್ರ ಮೊಬೈಲ್ ಯಾರು ಹೆಲ್ಪ್ ಮಾಡೋಕ್ಕೆ ಬಂದಿದ್ರು ಅವ್ರ ಮೊಬೈಲನ್ನು ಎತ್ಕೊಂಡು, ಜೋಬಲ್ಲಿರುವಂತಹ ಮೊಬೈಲನ್ನು ಎತ್ಕೊಂಡು ಸಡನ್ನಾಗಿ ಎಸ್ಕೇಪ್ ಆಗಿದ್ದಾರೆ. ಇದೇ ರೀತಿ ಒಂದು 2 ಕಡೆ ಮಾಡಿದ್ದಾರೆ. ಜನ ನೆಕ್ಸ್ಟು ಆ ಒಂದು ಅನುಕಂಪ ತೋರಿಸೋದನ್ನೇ ಬಿಟ್ಬಿಡ್ತಾರೆ ಜನಕ್ಕೆ. ಈ ರೀತಿ ಮೋಸವನ್ನು ಮಾಡಿದ್ರೆ ಯಾರು ತಾನೇ ಹೆಲ್ಪ್ ಮಾಡ್ತಾರೆ? ಯಾರಿಗೆ ತಾನೇ ಹೆಲ್ಪ್ ಮಾಡಬೇಕು ಅಂತ ಬರುತ್ತೆ? ಈ ರೀತಿ ಅನೇಕ ವೀಡಿಯೋಗಳನ್ನು, ಅಂದರೆ ಒಂದು ಅನುಕಂಪವನ್ನು ತೋರಿಸ್ಲಿಕ್ಕೆ ಹೋಗಿ ಮೋಸ ಹೋಗುವಂತಹ ವೀಡಿಯೋಗಳು ಈಗ ಎಲ್ಲ ಕಡೆ ವೈರಲ್ ಆಗ್ತಾಯಿದೆ. ಸೊ ಇಂತಹ ಒಂದು ವೀಡಿಯೋದಿಂದ ಕೂಡ ಜನ ನೆಕ್ಸ್ಟ್ ಯಾರಿಗೂ ಹೆಲ್ಪ್ ಮಾಡೋಕ್ಕೆ ಹೋಗಲ್ಲ. ಇದು ಒಂದು ಅವೇರ್ನೆಸ್ಗೆ ಅಷ್ಟೇ ಆಗ್ತಾರದೊಂದು ವೀಡಿಯೋ. ಅಂದರೆ ನೀವು ಯಾರಿಗಾದ್ರೂ ಹೆಲ್ಪ್ ಮಾಡ್ತೀರಾ ಅಂದರೆ ಸೊ ಬಿ ಕೇರ್ಫುಲ್. ಸೊ ನಿಮಗೆ ಮೋಸ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ. ಸೊ ಜನರ ಅನುಕಂಪದೊಂದಿಗೆ ಆಟ ಆಡೋಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ಜನ ಒಂದು ಸಹಾಯ ಮಾಡಬೇಕು ಅನ್ನುವಂತಹ ಮನೋಭಾವನೆಯನ್ನು ಕಳ್ಕೊಂಡ್ಬಿಡ್ತಾರೆ.